ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಇವತ್ತೊಂದು ಪಿಕ್ನಿಕ್ ಹೊರಟಿದ್ದೇವೆ, ಒಂದು ದೇವಸ್ಥಾನಕ್ಕೆ. ಬೆಟ್ಟದ ತುದಿಯಲ್ಲಿರೋದು ಈ ದೇವಸ್ಥಾನ. ಹಾಗಾಗಿ ಹೋಗೋದು, ನಮ್ಮ ಪಯಣ ಹೇಗಿರುತ್ತೆ, ಯಾರೆಲ್ಲ ಹೋಗ್ತಿದ್ದೇವೆ, ಇವತ್ತಿನ ಈ ಪಯಣದ ವಿಡಿಯೋನ ಖಂಡಿತ ನೋಡಿ ಎಂಡ್ ತನಕ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ನನ್ನ ಜೊತೆಗೆ ನೀವು ಕೂಡ ಶಿವಪ್ಪನ ದರ್ಶನ ಮಾಡಿ ಅಂತ ಹೇಳ್ತಾ ಇದ್ದೇನೆ. ನಾನು ರಾಮನಗರಕ್ಕೆ ಬಂದೆ. ಇಲ್ಲಿಂದ ಎಲ್ಲರೂ ಸೇರಿ ಒಟ್ಟಿಗೆ ಹೋಗ್ತಿರೋದು. ಪಿಕಪ್ ಇದು, ಬೇರೆ ಗಾಡಿಗಳು ಯಾವುದು ಹೋಗಲ್ಲ ಅಲ್ಲಿಗೆ. ನಾವು ತುಂಬ ಜನ ಹೋಗಲಿಕ್ಕಿದ್ದ ಕಾರಣ 2 ಪಿಕಪ್ ವ್ಯವಸ್ಥೆ ಆಗಿದೆ. ಬ್ಯಾಕ್ ಸೈಡ್ ಕೂತ್ಕೊಂಡು ಜಾಲಿ ಮಾಡಿಕೊಂಡು ಮಾತಾಡಿಕೊಂಡು ಹೋಗ್ತಿರೋದು. ಕೆಲವರಿಗೆ ಅನಿಸ್ಬೋದು ಇದೇನು ಹೀಗೆ ಪಿಕಪ್ಪಲ್ಲಿ ಹೋಗ್ತಿದ್ದಾರೆ ಅಂತ, ಬಟ್ ಹೋಗುವಾಗ ವಿಡಿಯೋ ಮಾಡ್ತೇನೆ. ನಾನು ಲಾಸ್ಟ್ ಇಯರ್ ಕೂಡ ಈ ದೇವಸ್ಥಾನಕ್ಕೆ ಹೋಗಿದ್ದೆ. ಈ ಸಲ ಕೂಡ ಎಲ್ಲರೂ ಸೇರಿ ಹೋಗ್ತಾ ಇದ್ದೇವೆ. ಫುಲ್ ಕಾಫಿ ತೋಟ ಇದೆ ಆ ಬೆಟ್ಟದ ಮೇಲೆ ಕೂಡ. ಬೆಟ್ಟದ ತುದಿಯಲ್ಲಿ ದೇವಸ್ಥಾನ ಇದೆ. ಒಂದು ಕಾಡಿನ ಮಧ್ಯದಲ್ಲಿ ಇರುವ ದೇವಸ್ಥಾನ. ಹೇಗೆ ಈ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಯಿತು ಅಂತ ಇದಕ್ಕೆ ಇತಿಹಾಸ ಕೇಳಿದರೆ, ಟಿಪ್ಪು ಬಂದು ಯುದ್ಧ ಮಾಡಿ ಹೋದ ದೇವಸ್ಥಾನ ಅಂತ ಹೇಳ್ತಾರೆ. ಟಿಪ್ಪುದು ಕತ್ತಿ ಈಗ ಕೂಡ ಅಲ್ಲಿ ಇದೆ ಅಂತ. ನೋಡಿ, ರೋಡ್ ಕೂಡ ಹೀಗೆ ಇದೆ. ಸ್ವಲ್ಪ ಕಾಂಕ್ರೀಟ್ ಆಗಿದೆ, ಸ್ವಲ್ಪ ರೋಡು ಚೆನ್ನಾಗಿಲ್ಲ. 1 ಕಿಲೋಮೀಟ್ರ್ ಹಿಂದೆಯೇ ಚಪ್ಪಲನ್ನ ಬಿಟ್ಟು ಹೋಗಬೇಕು ನಾವು. ಇದು ಈ ದೇವಸ್ಥಾನದ ರೂಲ್ಸ್. ಆಚೆ ಚಪ್ಪಲ್ ಹಾಕುವಾಗಿಲ್ಲ, ಇಲ್ಲೇ ಚಪ್ಪಲ್ ಬಿಟ್ಟು ಹೋಗಬೇಕು ನಾವು. ಇನ್ನು ಫುಲ್ ಬೆಟ್ಟನೇ ಹತ್ತಕ್ಕಿರೋದು ನೋಡಿ. ಇಲ್ಲಿ ಒಂದು ಹಣ್ಣು ಸಿಗತ್ತೆ. ಆಲ್ಮೋಸ್ಟ್ ಈ ಟೈಮಲ್ಲಿ ಹಣ್ಣಿಗೆಂತಲೇ ಬರುವವರಿದ್ದಾರೆ. ಕೊಟ್ಟೆ ಹಣ್ಣು ಅಂತ ಹೇಳ್ತಾರೆ. ಈ ಟೈಮಲ್ಲಿ ಮಾತ್ರ ಆಗೋದದು. ಬಟ್ ನಾವು ಹೋದಾಗ ಖಾಲಿಯಾಗಿತ್ತು. ಫೈನಲಿ ರೀಚ್ ಆದ್ವಿ ನಾವು ದೇವಸ್ಥಾನ. ನಾನು ಹೇಳಲಿಲ್ವಾ, ಒಂದು ಕಾಡಿನಲ್ಲಿರೋ ದೇವಸ್ಥಾನ ಇದು. ಹಬ್ಬ ಆಗುತ್ತೆ ವರ್ಷದಲ್ಲಿ. ಇಲ್ಲಿ ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾರೆ. ಇವತ್ತು ನಾವೇ ಒಂದು 30 ಜನ ಇದ್ವಿ. ನಾವಲ್ಲದೆ ಒಂದು 25 ಜನ ಕೂಡ ಇದ್ದರು ಇಲ್ಲಿ. ಗಂಟೆಗಳು ಇಲ್ಲಿಯ ಹರಕೆ. ಇಲ್ಲಿ ಏನಾದರೂ ಹರಕೆ ಮಾಡ್ಕೋತಿದ್ದೇವೆ ಅಂತ ಹೇಳಿದರೆ, ಇಲ್ಲಿ ದುಡ್ಡು, ಚಿನ್ನ, ಬೆಳ್ಳಿ ಏನು ಸಹ ಇಲ್ಲ ಹರಕೆ. ಕೇವಲ ಗಂಟೆಗಳನ್ನು ಹರಕೆಯಾಗಿ ಕೊಟ್ಟರೆ ಸಾಕು. ಇಲ್ಲಿ ನೂಲಿನಿಂದ ಕಟ್ಟಿದ ಹೂವಿನ ಮಾಲೆಗಳನ್ನು ದೇವರಿಗೆ ಅರ್ಪಿಸೋದಿಲ್ಲ. ಆದರೂ ನಾವು ಬಾಳೆ ಗಿಡದ್ದು ಹಗ್ಗ ತಗೊಂಡು ಹೋಗಿ ಮಾಲೆ ಮಾಡಿದ್ದು. ಹೂವಿನ ಮಾಲೆಗಳನ್ನೇ ಸಮರ್ಪಣೆ ಮಾಡಲ್ಲ ಅಂತ ಹೇಳಿದರು. ನೋಡಿ, ತುಂಬ ಗಂಟೆಗಳು. ಒಂದು ಲೆಕ್ಕ ಮಾಡಿದರೆ ಒಂದು 500-600 ಗಂಟೆ ಎಲ್ಲ ಇರ್ಬೋದು, ಅಲ್ಲ ಜಾಸ್ತಿನೇ ಇರ್ಬೋದೇನೋ. ಅಷ್ಟು ಗಂಟೆಗಳಿತ್ತಿಲ್ಲಿ. ಎಲ್ಲ ಹರಕೆಗಳ ರೂಪದಲ್ಲಿ ಬಂದಿರೋ ಗಂಟೆಗಳದು. ನಾನು ಮೊನ್ನೆ ನೋಡಿದ ವಾಂಟೆಡ್ ಬಾಲ ಮೂವಿಯಲ್ಲಿ ಈ ದೇವಸ್ಥಾನದ ಚಿತ್ರೀಕರಣ ಆಗಿದೆ. ತುಂಬ ಚೆಂದ ಇತ್ತು. ಇಲ್ಲೊಂದು ವ್ಯೂ ಪಾಯಿಂಟ್ ಕೂಡ ಇದೆ. ಹಾಗೆ ಫೋಟೋಶೂಟ್ ಮಾಡಲಿಕ್ಕೆ ಅಥವಾ ಪ್ರಕೃತಿಯನ್ನು ನೋಡಿ ಆನಂದಿಸಲಿಕ್ಕೆಲ್ಲ ತುಂಬ ಚೆಂದದ ಪ್ಲೇಸ್ ಇದೆ ಇಲ್ಲಿ. ನೀರಿನ ವ್ಯವಸ್ಥೆ ಹೇಗೆ ಅಂತ ಗೊತ್ತಿಲ್ಲ, ಬಟ್ 2-3 ಗುಂಡಿ ಇದೆ ಇಲ್ಲಿ. ಕುಡಿಯುವ ನೀರು ಮತ್ತು ಕೈ ತೊಳಿಲಿಕ್ಕೆ, ಮತ್ತು ಅಲ್ಲಿ ಪಾತ್ರೆ ಇರೋದನ್ನ ತೊಳಿಲಿಕ್ಕೆ ಅಂತ ಹೇಳಿ. ಮಧ್ಯಾಹ್ನಕ್ಕೆ ಪಾಯಸ ಇಲ್ಲಿ. ಅದಕ್ಕೆ ಬೆಲ್ಲ ಮತ್ತು ಅಕ್ಕಿ ಮಾತ್ರ, ತೆಂಗಿನಕಾಯಿ
ಹಾಕಲ್ಲ. ಇಲ್ಲಿ ಬೇರೆ ಯಾವುದೋ ಊಟದ ವ್ಯವಸ್ಥೆ ಇರಲ್ಲ ಈ ದೇವಸ್ಥಾನದಲ್ಲಿ. ಯಾಕೆಂತ ಹೇಳಿದರೆ ಖಾರ ಉಪ್ಪು ಎಲ್ಲ ಈ ದೇವಸ್ಥಾನದಲ್ಲಿ ಮಾಡೋದಿಲ್ಲಂತೆ. ಹಾಗಾಗಿ ನೈವೇದ್ಯ ಮಾತ್ರ ಇಲ್ಲಿ ಊಟಕ್ಕೆ. ಒಂಥರ ಪ್ರಶಾಂತವಾದ ದೇವಸ್ಥಾನ ಇದು, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಜಾಗ. ಆದರೆ ಎಲ್ಲ ಕಡೆ ಮೊಬೈಲು, ಮಾತು, ಅದು ಇದು ಅಂತ ಹೇಳಿ ಗಳಗಳ ಅಂತ ಇರುತ್ತೆ. ಇಲ್ಲದಿದ್ದರೆ ಪ್ರಶಾಂತವಾದ ವಾತಾವರಣದ ಜಾಗ ಇದು. ನಾವು ಇಷ್ಟೆಲ್ಲ ಜನ ಹೋಗಿದ್ವಿ, ಮಹಿಳೆಯರು ಜಾಸ್ತಿ, ಒಂದು 4-5 ಗಂಡಸರೇನೋ ಇದ್ದರು ಒಟ್ಟಿಗೆ. ಹಾಗೆ ನಾನು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ದೆ ಅಲ್ವಾ, ಆ ಪ್ಲೇಸಿಗೆ ಬಂದಿದ್ದೆ. ಲಾಸ್ಟ್ ಟೈಮ್ ಸ್ವಲ್ಪ ಕೆಳಗೆ ಹೋಗಿದ್ದೆ ನಾನು, ಬಟ್ ಈ ಸಲ ಹೋಗಿಲ್ಲ. ನೋಡಿ, ಆ ಕಡೆ ಕೆಳಗೆ ಹೋದವರು ಇದ್ದಾರೆ, ಬಟ್ ನಾನು ಹೋಗಿಲ್ಲ. ಬೆಟ್ಟ ಗುಡ್ಡ ಎಲ್ಲ ಇರೋದು, ಎಲ್ಲ ಆಕಾಶ ಕೆಳಗೆ ಬಂದಿರೋ ಹಾಗೆ ಕಾಣ್ತಾ ಇದೆ. ಎಲ್ಲರೂ ಕೂತ್ಕೊಂಡು ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ ಬೇರೆ. ನಾನು ನೋಡಿದರೆ ಸ್ಟಿಕ್ ಹಿಡ್ಕೊಂಡು ಸುತ್ತಾಡ್ತಾ ಇದ್ದೇನೆ. ಸೆಲ್ಫಿ ತೆಗಿತಿದ್ದೆ ನಾನು. ಒಂಥರ ಪ್ರಶಾಂತವಾಗಿ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಹೇಳಿದರೆ ಈ ಜಾಗಕ್ಕೆ ಒಂದು ಸಲ ವಿಸಿಟ್ ಮಾಡ್ಬೋದು. ದೇವರ ದರ್ಶನ ಕೂಡ ಆಗತ್ತೆ, ಮತ್ತು ಮನಸ್ಸಿಗೂ ಕೂಡ ನೆಮ್ಮದಿ ಸಿಗತ್ತೆ. ಅಲ್ಲಿಂದ ಮತ್ತೆ ನಾವು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಮನೆಯಿಂದ ಫುಡ್ ಮಾಡಿಕೊಂಡು ಹೋಗಿದ್ವಿ ನಾವು. ಹಾಗಾಗಿ ಊಟದ ವ್ಯವಸ್ಥೆ ಒಂದು ರೋಡ್ ಸೈಡಲ್ಲಿ, ಉಪ್ಪಿನಕಾಯಿ, ಇನ್ನೂ ಒಬ್ಬರೊಬ್ಬರು ಒಂದೊಂದು ಐಟಮ್ ತಂದಿದ್ದರು. ನನ್ನ ಕಡೆಯಿಂದ ಪಲಾವ್ ಇತ್ತು. ಹಾಗಾಗಿ ಎಲ್ಲರೂ ಸೇರಿ ಊಟ ಮಾಡಿ ಮತ್ತೆ ಅಲ್ಲಿಂದ ಪಯಣನ ಶುರು ಮಾಡಿದ್ವಿ. ನಾನು ಊಟ ಮಾಡೋದು ಬಿಟ್ಟು ವೀಡಿಯೋ ಮಾಡ್ಕೊಂಡು ಕೂತಿದ್ದೇನೆ. 2 ಮಕ್ಕಳು ನೋಡಿ ಪಿಕಪ್ ಮೇಲೆ ಇದ್ದಾರೆ. ಊಟ ಆಯಿತು, ಮತ್ತು ಹೊರಟ್ವಿ. ನಾವು ಸ್ವಲ್ಪ ಮುಂದೆ ಹೊರಟ್ವಿ, ಇನ್ನೊಂದು ಪಿಕಪ್ ಹಿಂದೆಯಿಂದ ಬರ್ತಾ ಇದೆ. ಸ್ಟ್ಯಾಂಡಿಂಗಲ್ಲಿದೆ ಸ್ವಲ್ಪ ಹೊತ್ತು ಪಿಕಪ್ನಲ್ಲಿ, ಬಟ್ ಕೂತ್ಕೊಳ್ಳೋಕ್ಕೂ ಅಲ್ಲ ನಿಂತ್ಕೊಳ್ಳೋಕ್ಕೂ ಆಗದ ಪರಿಸ್ಥಿತಿಯಲ್ಲಿ ಲಾಸ್ಟಿಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಕೂತ್ಕೊಂಡೆ. ನೇಚರ್ ಅಂತೂ ಸೂಪರಾಗಿದೆ. ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ಮಾಡಿ. ಸಾಧ್ಯ ಆದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ, ನೀವು ಕೂಡ ಖುಷಿ ಪಡಿ. ಖಂಡಿತ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ. ಥ್ಯಾಂಕ್ ಯು.